ಮಾರ್ನಿಂಗ್. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. ಖುಷಿ ಆಗ್ತಾ ಇದೆ. ಅದರಲ್ಲಿ ಗಿಡ ಇದೆಯೋ ಇಲ್ಲೋ ಅನ್ನೋದೇ ಡೌಟು. ಐ ಥಿಂಕ್ ದನ ತಿನ್ನುತ್ತಾ ಅಂತ ನೋಡಿ. ಮೊನ್ನೆ ಇದರಲ್ಲಿ ತುಂಬ ಚೆನ್ನಾಗಿ ಎಲೆ ಬಿಟ್ಟಿತ್ತು, ದನ ಎಲ್ಲ ತಿಂದಿದೆ. ಏನೋ ಒಂದು ಆಸೆ ಹಿಡ್ಕೊಂಡು 100 ದಿನ ತನಕ, 100 ದಿನ ಆಗಲ್ಲ, ಯಾಕಂದರೆ ಮಧ್ಯದಲ್ಲಿ ಊರಿಗೆ ಹೋಗ್ತೀನಿ, ಮತ್ತು ಬೇರೆ ಕಡೆ ಎಲ್ಲ ಹೋದರೆ ಅಲ್ಲಿ ಸುತ್ತಮುತ್ತ ಯಾವ ಗಿಡ ಸಿಗುತ್ತೋ ಆ ಗಿಡಕ್ಕೆ ನೀರು ಹಾಕೋದು. ಬಟ್ ಆದರೂ ಕಂಟಿನ್ಯೂಸ್ ಆಗಿ ನೀರು ಹಾಕ್ತಾ ಇದ್ದೀನಿ ಒಂದು ಆಸೆ ಹಿಡ್ಕೊಂಡು, ಇದು ಚೆನ್ನಾಗಿ ಚಿಗುರಬೇಕು, ಬೆಳಿಬೇಕು ಅಂತ. ನೋಡುವ, ಹೋಪ್ ಫಾರ್ ದ ಬೆಸ್ಟ್. ಸದ್ಯಕ್ಕೆ ನಮ್ಮ ಬ್ಯಾಗನ್ನ ಇಲ್ಲೇ ಇಟ್ಟು ಹೋಗೋಣ, ಆಮೇಲೆ ತಗೊಂಡು ಹೋಗೋಣ. ನೋಡಿ, ಈ ರೀತಿ ಅದೇನಾದರೂ ಬಂದುಬಿಟ್ರೆ ಸಾರ್ಥಕ. ಯಾಕಂದರೆ ಆ 2 ಗಿಡಕ್ಕೆ ನಾನಿವಾಗ ನೀರು ಹಾಕ್ತಾ ಇರೋದು. ಏನು ಚೇಂಜಸ್ ಆಗುತ್ತೆ ನೋಡೋಣ. ಈ ಆವಲಹಳ್ಳಿ ಕೆರೆಯ ದಡದಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ತಕ್ಕ ಮಟ್ಟಿಗೆ ಖಾಲಿ ಆಗಿದೆ, ಕ್ಲೀನ್ ಆಗಿದೆ. ಇವತ್ತು ನಾವು ಈ ಕಡೆ ವಾಕ್ ಮಾಡೋಣ, ನೋಡೋಣ ಎಷ್ಟು ಕಸ ಸಿಗುತ್ತೆ ಅಂತ. ಹೀಗೆ ವಾಕ್ ಮಾಡಿಕೊಂಡು ಹಾಗೆ ಬರೋಣ. ಮತ್ತು ಅಲ್ಲಿ ಗೇಟ್ ಇರುತ್ತೆ, ಅಲ್ಲಿಂದ ಮತ್ತೆ ನಾವು ಕಸವನ್ನು ರೈಟ್ ಪ್ಲೇಸಲ್ಲಿ ಡಂಪ್ ಮಾಡಿ ಹೋಗೋಣ. ಆ್ಯಕ್ಚುಲಿ ನಾನು ಜಾಸ್ತಿ ಇಲ್ಲಿ ಶೂಟ್ ಮಾಡೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ಒಂದೇ ಕೈಯಲ್ಲಿ ಎಲ್ಲ ಮಾಡಬೇಕು, ಕಷ್ಟ ಆಗುತ್ತೆ ಶೂಟ್ ಮಾಡೋಕ್ಕೆ. ಒಂದು ರೌಂಡ್ ಮೇಲೆ ಹೋಗೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಕಾಣ್ತಾ ಇದೆಯಾ, ಅಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಇದೆ, ಅದು ಬಿಟ್ಟರೆ ಇನ್ನು ಆ ನೀರಿಗೆ ಹೋಗುತ್ತೆ. ಬೆಟರ್ ಅದನ್ನು ತೆಗಿಯೋಣ, ಈ ಖಾಲಿ ಕವರ್ನ ತುಂಬಿಸ್ಕೊಂಡು ಬರೋಣ, ಆಯಿತಾ? ದಿನ ಹೋದಂತೆ ಈ ಕವರ್ ತುಂಬಾರ್ದು, ಆಗ ಇಲ್ಲೇನೋ ಚೇಂಜಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಏನು ಸಂಸ್ಕೃತಿ ಈ ಬಾಟಲ್ಸ್ನ. ಹೌದು, ತುಂಬ ಕೇರ್ ಹಿಡ್ಕೊಂಡು ಹೇಳಿದ್ದೀರಾ, ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡಿ ಅಕ್ಕ ಅಂತ. ಆದರೆ ಅಷ್ಟು ತಲೆಗೆ ಹಾಕ್ಕೊಂಡಿಲ್ಲ. ಈಗ ಸದ್ಯಕ್ಕೆ ಒಂದು ಬಂಡು ಧೈರ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ಗ್ಲೌಸ್ ಹಾಕ್ಕೊಂಡು ಮಾಡೋದು ಒಳ್ಳೇದು. ಇಲ್ಲಿ ಯಾವ್ಯಾವ ರೀತಿ ಇರ್ತೋ ಯಾರಿಗೆ ಗೊತ್ತು ಅಲ್ವಾ? ಆಮೇಲೆ ಕಸದಿಂದ ರಸನ ಹೋಗಿ ನಾನೇ ರಸ ಹಾಕ್ಬಿಟ್ರೆ ಕಷ್ಟ, ಆಯಿತಾ? ಏನೂ ಆಗಲ್ಲ ರೀ. ಧೈರ್ಯ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಆಮೇಲೆ ಇಲ್ಲಿ ಕಸ ಹಿಂಗೆ ತೆಗ್ದ ತಕ್ಷಣನೇ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಮನೆಗೆ ಹೋಗೋದು. ಸ್ಟೈಲಲ್ಲಿ ನೀರು ಕುಡಿದ್ಬಿಟ್ಟು ಹಿಂಗೆ ಬಿಸಾಕ್ಬಿಡಿ. ನೀರು ಕುಡಿದ್ಬಿಟ್ಟು ಅದನ್ನು ಚೆನ್ನಾಗಿ ಆ ಬಾಟಲ್ನ ಫುಲ್ ಫ್ರೆಶ್ ಮಾಡಿ, ಇಲ್ಲಾಂದರೆ ಈ ಬಾಟಲ್ ಮತ್ತೆ ರೀಯೂಸ್ ಮಾಡ್ತಾರೆ. ಇದು ಪ್ರಾಪರಾಗಿ ಆಮೇಲೆ ರೀಸೈಕಲ್ ಆಗುತ್ತೆ. ಅದಕ್ಕೋಸ್ಕರ ಪಾಪ ಒಬ್ರು ಸಜೆಸ್ಟ್ ಮಾಡಿದರು ಗ್ಲೌಸ್ ತೊಗೊಳ್ಳಿ ಅಂತ. ನೆಕ್ಸ್ಟ್ ಗ್ಲೌಸ್ ತೊಗೊಳ್ಳೋಣ. ಜೀವನ ಪೂರ್ತಿ ನಾವು ಕಸ ಹೆರ್ಕೋ ಕೆಲಸ ಮಾಡೋಣ. ಈಗ ಸದ್ಯಕ್ಕೆ ಸಡನ್ನಾಗಿ ಶುರುವಾಗಿದ್ದ ಕಾನ್ಸೆಪ್ಟ್ ಇದು. ಪ್ರಿಪ್ರೇಷನ್ ಏನೂ ಇರಲಿಲ್ಲ. ಬೆಳಿಗ್ಗೆ ಮುಂಚೆ ಬೇಗ ಹೇಳೋ ಅಭ್ಯಾಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋಣ ಅಂತ ಶುರು ಮಾಡಿದ್ದೀನಿ ಅಷ್ಟೇ. ಓಕೆ, ಮುಂದೋಗೋಣ. ಸದ್ಯಕ್ಕೆ ಇಷ್ಟು ಕಸ ಸಿಕ್ಕಿದೆ, ಇನ್ನೂ ಸಿಗುತ್ತೆ. ಇಲ್ಲೊಂದು ಕವರಲ್ಲಿ ಮೆಣಸು, ಹೂವು, ಆಮೇಲೆ ಇದೆಂತ ಅಂತ ಗೊತ್ತಿಲ್ಲ, ಏನೋ ಇತ್ತು. ಆ ಕವರ್ನ ಮಾತ್ರ ತೊಗೊಂಡೆ, ಬಾಕಿದೆಲ್ಲ ಇಲ್ಲೇ ಹಾಕಿದೆ. ಇದೆಲ್ಲ ಮತ್ತೆ ಕೊಳಿಯುತ್ತೆ. ಮೆಣಸೆಲ್ಲ ಅಡುಗೆಗೆ ಬಳಸೋದು ಎಲ್ಲ ಇಲ್ಲಿ ಹಾಕಿದ್ದಾರೆ. ಏನು ಜನ ಅಲ್ಲ, ಹುಷಾರ್ಸೋನು ಮಾಟ ಮಂತ್ರ ಮಾಡ್ತಾರೆ. ಪ್ರಕೃತಿ ಮೇಲೆ ನಂಬಿಕೆ ಇರೋರಿಗೆ ಏನೂ ಆಗಲ್ಲ, ಆಯಿತಾ? ಇಷ್ಟು ಕಸ ಆಯಿತು. ಈ ಲೈನ್ ಫುಲ್ ಮುಗಿಸ್ಕೊಂಡು ಬಂದೆ. ಇಷ್ಟು ಕಸ ಸಿಕ್ಕಿದೆ. ಇಲ್ಲಿ ನೋಡಿ, ಏನು ಜನಪ್ಪ. ಆಯ್ತು ರೀ, ಪಬ್ಲಿಕ್ ಪ್ಲೇಸು ಆವಲಹಳ್ಳಿ ಕೆರೆಯಲ್ಲಿ ಸ್ವಲ್ಪ ಕಸ ಕ್ಲೀನ್ ಮಾಡಿದ್ದೀವಿ. ಒಂಥರ ಖುಷಿ ಅನಿಸ್ತಾ ಇದೆ, ನನ್ನಿಂದ ಇಷ್ಟು ಕಸ ಆದರೂ ಕ್ಲೀನ್ ಆಗ್ತಾ ಇದೆ ಅಂತ. 2ನೇ ಚಾಲೆಂಜ್ ಮುಗೀತು. ಈಗ ಇದನ್ನು ರೈಟ್ ಪ್ಲೇಸಲ್ಲಿ ಡಂಪ್ ಮಾಡಿ ಪೌರ ಕಾರ್ಮಿಕರಿಗೊಂದು ನಮಸ್ತೆ ಮಾಡಿ ಅವರಿಗೊಂದು ಸ್ವಲ್ಪ ಮಾತಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ, ಆಯಿತಾ?
ಆವಲಹಳ್ಳಿ ಕೆರೆ ಪಬ್ಲಿಕ್ ಪ್ಲೇಸ್ ಅದು. ಅಲ್ಲಿ ಸ್ವಲ್ಪ ಕಸ ತೆಗೆದ್ವಿ. ಇಲ್ಲಿ BBMP ಪೌರ ಕಾರ್ಮಿಕರ ಗಾಡಿಗಳಿದೆ ಆ್ಯಂಡ್ ಕೈ ತೊಳಿಲಿಕ್ಕೆ ಇಲ್ಲೇ ನೀರಿದೆ. ಮತ್ತು ಯಾಕೆ ಚಿಂತೆ ಅಲ್ವಾ? ಇವತ್ತು 4ನೇ ದಿನ, ನಂಗೆ ಗೊತ್ತಿಲ್ಲ ಇಲ್ಲಿದೆ ಅಂತ. ಒಳ್ಳೆ ಕೆಲಸ ಮಾಡೋರಿಗೆ ಹೇಗಾದರೂ ಒಳ್ಳೇದೇ ಆಗುತ್ತೆ. ಇಲ್ಲೊಂದು ಅದ್ಭುತ ಮರ ಇದೆ ಆಯಿತಾ, ವಾವ್, ಅಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಆದರೆ ಪಾಪ ಮರಕ್ಕೆ ಉಸಿರಾಡೋಕ್ಕೆ ಜಾಗನೇ ಇಲ್ಲ, ಆ ರೀತಿ ತುಂಬಿಟ್ಟಿದ್ದಾರೆ. ಹಾಂ, ಇದು ಕೂಡ ಪಬ್ಲಿಕ್ ಪ್ಲೇಸೇ, ಒಂದು ಬಸ್ ಸ್ಟ್ಯಾಂಡು. ಅಲ್ಲಿ ಕಸ ಕ್ಲೀನ್ ಮಾಡಿ ಆಮೇಲೆ ಇಲ್ಲಿ ಶುರು ಮಾಡೋಣ. ಈ ಮರಕ್ಕಂತೂ ಉಸಿರಾಡೋಕ್ಕೆ ಆಗ್ತಿಲ್ಲ ಪಾಪ. ನೋಡಿ, ಸುತ್ತ ಕಸನೇ ಇದೆ ನೋಡಿ. ಮರ ಎಷ್ಟು ದೊಡ್ಡದಿದೆ ಅಲ್ವಾ? ಮರ ತುಂಬ ದೊಡ್ಡದಿದೆ ಇದು. ಓಕೆ, ಐ ಥಿಂಕ್ ನೆಕ್ಸ್ಟ್ ಆವಲಹಳ್ಳಿ ಕೆರೆ ಆದಮೇಲೆ ನಾವು ಇನ್ನೊಂದು ಪಬ್ಲಿಕ್ ಪ್ಲೇಸ್ ಅಂದರೆ ಮೇ ಬಿ ಇದೇ ತಗೋಬೋದು. ಇದನ್ನೇ ತಗೊಳ್ಳೋಣ, ಯಾಕಂದರೆ ಕಣ್ಮುಂದೆ ಎಷ್ಟು ಕಸ ಇದೆಲ್ಲ. ಇಲ್ಲೇನಾದರೂ ಟ್ರೈ ಮಾಡೋಣ. ಆವಲಹಳ್ಳಿಯಲ್ಲಿರೋರೇ ಕಮೆಂಟ್ ಮಾಡಿದರು ಕರಣ್ ಅಂತ, ನಂಬರ್ ಕೊಡಿ ಅಂತ. ನೀವು ಕೂಡ ಯೋಚನೆ ಮಾಡಿ ಕಾಮೆಂಟಲ್ಲಿ. ನಾನೀಗ ನಂಬರ್ ಶೇರ್ ಮಾಡಬೇಕು, ಅಥವಾ ನೀವೇ ನಾಳೆ ಇಲ್ಲಿ ಬಂದರೆ ನೀವು ಸಹ ಕೈ ಜೋಡಿಸ್ಬೋದು. ಸೊ ನಾಳೆ ಬನ್ನಿ, ಇಲ್ಲೇ ಸಿಗೋಣ, ನನಗೂ ಖುಷಿ ಆಗುತ್ತೆ. 1 ರೂಪಾಯಿ ಬಿಸ್ಕಿಟ್ ತಿನ್ನೋಣ. ಈಗ ನಮ್ಮ ಮುಂದಿನ ಕೆಲಸ ಕುಡಿಯೋ ನೀರು ತಗೊಂಡು ಬರಬೇಕು. ಈ ಒಂದು ಕ್ಯಾನ್ ಮತ್ತೆ ಈ ಕ್ಯಾನ್ 2 ಕ್ಯಾರಿ ಮಾಡ್ತೀನಿ, ಯಾಕಂದ್ರೆ ಇಷ್ಟು ದೊಡ್ಡ ಕ್ಯಾನ್ ಕ್ಯಾರಿ ಮಾಡೋಕ್ಕಾಗಲ್ಲ, ಎತ್ಕೊಂಬರಕ್ಕೆ ಕಷ್ಟ ನನಗೆ. ಅದಕ್ಕೆ ಇದು ಒಂದು ಅರ್ಧ ಆಗುತ್ತೆ, ಹಿಂಗೆ ಹಿಡ್ಕೊತೀನಿ ಆ್ಯಂಡ್ ಇದು ಹಿಂಗೆ ಹಿಡ್ಕೊಂಡು ಬರ್ತೀನಿ. ಸೊ ಕುಡಿಯೋ ನೀರು ತೊಗೊಂಡು ಬರೋಣ ಬನ್ನಿ. ಎಲ್ಲದಕ್ಕಿಂತ ಮುಂಚೆ ನಾನು ಇವಾಗ ಒಂದು ಸ್ಮೂದಿ ಮಾಡಿ ಕುಡಿಬೇಕು. ಬೀಟ್ರೂಟ್ ಇದೆ, ಆಲ್ರೆಡಿ ಡ್ರೈ ಆಗಿದೆ. ನಾ ಹೇಳಿದ್ನಲ್ಲ, ಫ್ರಿಜ್ ಇಟ್ಕೊಳ್ಳಲ್ಲ ನಾನು. ತುಂಬ ದಿನಕ್ಕೆ ಬೇಕಾಗಿರೋಷ್ಟು ತರಕಾರಿ ತಗೊಂಬರೋಣ, ಎಷ್ಟು ಬೇಕಷ್ಟೇ. ನೋಡಿ, ತಂದು 2 ದಿನ ಆಗಿಲ್ಲ, ಅಷ್ಟು ಬೇಗ ಡ್ರೈ ಆಯಿತು. ಸೊ ಇದು ಖಾಲಿ ಮಾಡ್ಬೇಕೀಗ. ಏನ್ ಅನ್ಸುತ್ತೆ ನಿಮಗೆ? ನಮ್ಮ ದೇಶವನ್ನ ಮಾರಕ್ ಹೊರಡ್ತಾ ಇದಾರಲ್ಲ ಎಲ್ಲರೂ ಸೇರಿ, ಈ ರಾಜಕಾರಣಿಗಳು, ಅದು ಯಾವುದೇ ಪಕ್ಷ ಆಗಿರ್ಬೋದು, ಅದು BJP, ಕಾಂಗ್ರೆಸ್. ಸೀರಿಯಸ್ಲಿ ನಾಳೆ ದಿನ ನಾವು ಪ್ರಶ್ನೆ ಮಾಡಕ್ಕೂ ಆಗಲ್ಲ ಅಂದ್ರೆ ಅಂತ ಒಂದು ಆಡಳಿತ ನಿಜವಾಗ್ಲೂ ಒಳ್ಳೇದಾ? ನಂಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಯೂತ್ ನನ್ನ ಬ್ಲಾಗ್ಸ್ ಗಳನ್ನ ನೋಡ್ತೀರಾ. ಸೊ ದಯವಿಟ್ಟು ಯೋಚನೆ ಮಾಡಿ, ಅಂಧಭಕ್ತರಾಗಬೇಡಿ. ಅಬ್ಸರ್ವ್ ಮಾಡಿ ನಿಮ್ಮ ಮುಂದೆ ಏನಾಗ್ತಿದೆ. ಇದು ರೈಟ್ ಟೈಮು. ನಾನು ಇವಾಗ ಇದನ್ನ ಮಾತಾಡಿಲ್ಲ ಅಂದ್ರೆ, ಸೊ ದಯವಿಟ್ಟು ಯುವ ಪೀಳಿಗೆ ನನ್ನನ್ನು ಸೇರಿಸಿ ಈ ಸಲ ಓಟು ಕರೆಕ್ಟಾಗಿ ಯಾರಿಗೆ ಹಾಕ್ಬೇಕೋ ಅವರಿಗೆ ಹಾಕಿ ಬದಲಾವಣೆಗೋಸ್ಕರ ಕಾಯೋಣ ಪ್ಲೀಸ್, ಆಯ್ತಾ? ಬದಲಾಗಬೇಕು. ಇಲ್ಲ ಅಂದ್ರೆ ಜೇನುತುಪ್ಪದ ಬಗ್ಗೆ ಒಂದು 3 ಜನ ಕೇಳಿದ್ದಾರೆ, ಇನ್ನೂ ಸ್ವಲ್ಪ ಜನ ಕೇಳಿದ್ರೆ ನಾನು ಇನ್ವೆಸ್ಟ್ ಮಾಡಿ ಉಷಾಕ್ಕ ನಮ್ಮನೆಗೆ ಶುರು ಮಾಡಕ್ಕೆ ಹೇಳ್ತೀನಿ. ಆಮೇಲೆ ನಾವು ಹೇಗೆ ನಿಮ್ಮ ಮನೆ ತನಕ ಆ ಜೇನುತುಪ್ಪದ ಬಾಟಲ್ ಬರಬಹುದು ಅಂತೆಲ್ಲ ವಿಚಾರ ಯೋಚನೆ ಮಾಡಿಕೊಂಡು ಪ್ರಾಪರ್ ಆಗಿ ಆ ಬಿಸ್ನೆಸ್ನ ಶುರು ಮಾಡ್ತೀನಿ. ಸೊ ಸದ್ಯಕ್ಕೆ ಥಾಟ್ ಅದು. ಥ್ಯಾಂಕ್ ಯು. ಆ ಥಾಟ್ ಇಂಪ್ಲಿಮೆಂಟ್ ಆಗೋ ತರ ನನಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೋಡೋಣ ಇನ್ನೂ ಎಷ್ಟು ಜನಕ್ಕೆ ಬೇಕು ಅಂತ ಅನ್ಸುತ್ತೆ. ಎಲ್ಲ ನೋಡ್ಬಿಟ್ಟು ಚಿಕ್ಕದಾಗಿ ಶುರು ಮಾಡ್ತೀನಿ, ಆಯ್ತಾ? ಇಷ್ಟು ನೀರು ಕಮ್ಮಿ ಅಂದ್ರೆ 1 ವಾರ ಬರುತ್ತೆ. ಡೇ ಟೈಮಲ್ಲಿ ಆಫೀಸಲ್ಲಿ ಕುಡಿಲಿಕ್ಕೆ ನೀರು ಸಿಗುತ್ತೆ. ಇವಾಗ ಮುಂದಿನ ಚಾಲೆಂಜ್ ಎಕ್ಸಸೈಸ್, ಆಮೇಲೆ ತಣ್ಣೀರು ಸ್ನಾನ, ಇನ್ನು ಅಡುಗೆ ಸಿರಿಧಾನ್ಯದ ಉಪ್ಪಿಟ್ಟು ಮಾಡ್ಕೊಳ್ಳೋಣ. 2 ಹೊತ್ತಿಗೆ ನನಗೆ ಈ ಕಪ್ಪಲ್ಲಿ ಫುಲ್ ಹಾಕಿದ್ರೆ ಸಾಕು. 2 ಹೊತ್ತಿಗೂ ಗೊತ್ತಾ? ಹೆಲ್ದಿ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್. ಸಲಾಡಿಗೋಸ್ಕರ ಕ್ಯಾಪ್ಸಿಕಮ್ ಇದೆ, ಕುಕುಂಬರ್ ಇದೆ, ಒಂದು ಟೊಮ್ಯಾಟೊ, ಒಂದು ಆನಿಯನ್ ಅಷ್ಟು ಹಾಕಿ ರೆಡಿ ಆಗುತ್ತೆ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit. ವರ್ಕೌಟ್ ಬಗ್ಗೆ, ಎಕ್ಸಸೈಸ್ ಬಗ್ಗೆ ನಾನು ಇನ್ನೂ ಕಲಿತಾ ಇದ್ದೀನಿ. ಸೊ ಅರ್ಧಂಬರ್ಧ ತಿಳ್ಕೊಂಡು ನಿಮ್ಮ ಜೊತೆ ಹೇಳ್ಕೊಳ್ಳೋದು ಸರಿ ಅನ್ಸಲ್ಲ. ಸೊ ಈಗ ಆಲ್ರೆಡಿ ತುಂಬ ಜನ ವರ್ಕೌಟ್ ಫ್ರೀಕರ್ಸ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಎಕ್ಸಸೈಸ್ ಅಥವಾ ವರ್ಕೌಟ್, ಫಿಸಿಕಲ್ ಆಕ್ಟಿವಿಟೀಸ್ ಯಾವುದಾದ್ರೂ ಓಕೆ, ಅರ್ಧ 1 ಗಂಟೆ ವರ್ಕೌಟ್ ಮಾಡಿ. A few moments later. ಮಾರ್ನಿಂಗ್ ರೂಟೀನ್ ಆಯಿತು ನಮ್ಮದು. ಇನ್ನು ತಿಂಡಿ ಮಾಡಿಕೊಂಡು ಮತ್ತೊಂದು ಲೈಫ್ ಇದೆ, ಪ್ರೊಫೆಷನಲ್ ಲೈಫ್. ತುಂಬ ಜನ ಕೇಳ್ತಾರೆ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ವರ್ಕ್ ಏನು ಅಂತೆಲ್ಲ. ಸೊ
ವರ್ಕ್ ರಿಲೇಟೆಡ್ ವ್ಲಾಗ್ಸ್ನ ನಾವು ಸೆಪರೇಟ್ ಆಗಿ ಮಾಡೋಣ ಅಂತೆ. ಸೊ ಇವತ್ತಿನ ವ್ಲಾಗ್ ಮುಗಿಸೋಣ. ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ. 5 ಗಂಟೆಗೆ ನಾವು ಹೇಳ್ತೀವ, ಖಂಡಿತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಇವತ್ತಿಗೆ 4ನೇ ದಿನ. ಈ ಚಾಲೆಂಜ್ ಕಂಟಿನ್ಯೂ ಆಗ್ಲಿಕ್ಕೆ ಮೇನ್ ರೀಸನ್ ಏನಂದ್ರೆ ಡಿಸಿಪ್ಲಿನ್. ನಾನೊಬ್ಳೆ ಈ ಚಾಲೆಂಜ್ ನ ಮಾಡ್ಕೊಂಡು ಅಥವಾ ಅನ್ಕೊಂಡು ಮಾಡ್ತಿದ್ರೆ ಇದು ಆಗ್ತಿರ್ಲಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಅದು ಕೂಡ ಹೆಲ್ಪ್ ಆಗ್ತಾ ಇದೆ. ಮೇನ್ ಹೆಲ್ಪ್ ಆಗ್ತಾ ಇರೋದು ನಿಮ್ಮಿಂದ, ನಿಮ್ಮ ಮೋಟಿವೇಶನ್ ಇಂದ, ವ್ಲಾಗ್ ಮಾಡ್ತಿರೋದ್ರಿಂದ. ಸೊ 100 ಡೇಸ್ ತನಕ ಈ 5 ಗಂಟೆಗೆ ಹೇಳೋ ಕಾರ್ಯಕ್ರಮ ಹೇಗೆ ಹೋಗುತ್ತೆ ನೋಡೋಣ. 100 ಡೇಸ್ ತನಕ ಇದು ಹೋಗ್ಬೇಕು. ಆಮೇಲೂ ಇರುತ್ತೆ, ಬಟ್ ವ್ಲಾಗ್ 100 ಡೇಸ್ ತನಕ ಇರುತ್ತೆ. ಸೊ ನಾನು ನನ್ನ ಊಟ ಮಾಡ್ಕೊಂತೀನಿ. ಸಿಗ್ತೀನಿ ನಾಳೆ ಬೆಳಿಗ್ಗೆ. ಬರೋ ಶನಿವಾರ ಊರಿಗೆ ಹೊರಟಿದ್ದೀನಿ. ಸ್ಯಾಟರ್ಡೆ ಸಂಜೆ. ಶನಿವಾರದಿಂದ ಸ್ವಲ್ಪ ಚೇಂಜಸ್ ಇರ್ಬೋದು, ಯಾಕಂದ್ರೆ ಊರಲ್ಲಿ ಇರ್ತೀನಿ. ಊರಲ್ಲಿ ಈ 5 ಚಾಲೆಂಜಸ್ ನಾವು ಹೇಗೆ ಮಾಡ್ತೀವಿ ಅದು ಕೂಡ ಒಂದು ಚಾಲೆಂಜ್. ಸದ್ಯಕ್ಕೀಗ ನಾನು ನಿಮಗೆ ನಾಳೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆ ಮಾತು ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡು ಲೈಫನ್ನ ಸೆಲೆಬ್ರೇಟ್ ಮಾಡಿ.